ಎಲ್ಲರಿಗೂ ನುಡಿವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಾದಂಬರಿಯ ಮುಂದುವರೆದ ಭಾಗ ನಾನು ಓದ್ತಾ ಇದ್ದೀನಿ. ಇವಾಗಲೇ ನನ್ನ ವೀಡಿಯೋದಲ್ಲಿ ಟ್ಯಾಗ್ನಲ್ಲಿ ಕಾದಂಬರಿ ಯಾವುದೋ ಅಂತ ನೋಡಿದ್ದೀರಾ. ಈ ಕಾದಂಬರಿ ಹೆಸರು ಮೊದಲ ಹೆಜ್ಜೆ. ನಾನು ಹೇಳಿದ್ನಲ್ಲ ಯೂಟ್ಯೂಬ್ ಚಾನಲ್ಗೆ ನಾನು ಮೊದಲ ಹೆಜ್ಜೆ ಇರಿಸ್ತಾ ಇದ್ದೀನಿ ಅಂತ, ಹಾಗೆ ನನ್ನ ಕಾದಂಬರಿ ಆಯ್ಕೆ ಕೂಡ ಮೊದಲ ಹೆಜ್ಜೆ. ಇದರ ಲೇಖಕಿಯವರು ತ್ರಿವೇಣಿಯವರು. ಮುಂದಿನ ದಿನಗಳಲ್ಲಿ ಇವರು ಸಂಪೂರ್ಣ ಪರಿಚಯ ಮಾಡಿಕೊಡ್ತೀನಿ. ಇವರು ಕಾದಂಬರಿಗಳನ್ನು ಸತ್ವಯುತವಾಗಿ ಬರೀತಿದ್ರು. ಅವು ಹೆಣ್ಣಿನ ದೃಷ್ಟಿಯಿಂದ ರಚಿತವಾದಂಥವು. ಹೆಣ್ಣಿನ ಸಮಸ್ಯೆಗಳು, ಗಂಡು ಹೆಣ್ಣಿನ ಸಹಜೀವನ, ಜಗಳ, ಕದನ, ಬಡತನ, ಸಿರಿತನ, ತಾಯಿಯ ಮಗುವಿನ ಆತ್ಮೀಯವಾದ ಸಂಬಂಧ, ಹೃದಯ ಶ್ರೀಮಂತಿಕೆ ಮುಂತಾದವು ಇವರ ಕಾದಂಬರಿಗಳ ಪ್ರಮುಖ ವಿಷಯಗಳಾಗಿರ್ತಿದ್ದವು. ಇಂಥ ವಿಷಯಗಳನ್ನ ಒಳಗೊಂಡಿರೋ ಒಂದು ಕಾದಂಬರಿ ಮೊದಲ ಹೆಜ್ಜೆ. ಈ ಕಾದಂಬರಿಯ ಮುಂದುವರೆದ ಭಾಗ ನೋಡೋಣ. ಇಂದಿನ ವಿಡಿಯೋದಲ್ಲಿ ಮಗು ಹುಟ್ಟೋಕ್ಕೂ ಮುಂಚೆ ಏನು ನಡೀತಿತ್ತು, ಅವ್ರ ಪರಿಚಯ ಏನು, ಅವ್ರ ತಾತನ ಮನೆ ಹೇಗಿತ್ತು ಎಲ್ಲ ಗರ್ಭದಲ್ಲಿದ್ದೇ ಹೇಳ್ತಿದ್ದ ಮಗು ಮುಂದೆ ಏನು ಆಗುತ್ತೆ ಅಂತ ಈಗ ಹೇಳ್ತೆ, ಬನ್ನಿ ನೋಡೋಣ. ನಾನು ಹುಟ್ಟುವ ವೇಳೆಗೆ ನಮ್ಮ ಅಜ್ಜಿ ಸತ್ತೋಗಿದ್ರು. ಆದುದರಿಂದ ನಮ್ಮ ತಾಯಿಯ ಮೊದಲನೇ ಬಾಣಂತನ ಸುಶೀಲಮ್ಮನ ಮನೇಲಿ ನಡೀತು. ಸುಶೀಲಮ್ಮನಿಗೆ ತನ್ನ ತಂಗಿ ಕಂಡ್ರೆ ಪ್ರೀತಿ ಏನು ಇರಲಿಲ್ಲ. ಆಕೆಗೆ ತಾನು ಮದುವೆಯಾಗಿ ಗಂಡನ ಮನೆಗೆ ಹೋಗಿ 2 ಮಕ್ಕಳ ತಾಯಿ ಆದಮೇಲೆ ಹುಟ್ಟಿದ ಈ ತಂಗಿಯಲ್ಲಿ ವಿಶ್ವಾಸವೇನೂ ಇರಲಿಲ್ಲ. ಅವರಿಬ್ಬರು ಅಕ್ಕ ತಂಗಿಯರಾಗಿದ್ದರು. ಎಂದೂ ಒಂದು ಮನೆಯಲ್ಲಿ ಇದ್ದವರಲ್ಲ. ಸುಶೀಲಮ್ಮ ಅಪರೂಪಕ್ಕೊಮ್ಮೆ ತಾಯಿಯ ಮನೆಗೆ ಬಂದಾಗ ತನಗಿಂತಲೂ ಬಹಳ ಚಿಕ್ಕವಳಾದ ಸುಬ್ಬಿಯಲ್ಲಿ ತಾತ್ಸಾರ ಸಾಲಿದ್ದಕ್ಕೆ ತನ್ನ ತಾಯಿ ತಂದೆಗೆ ಮದುವೆ ಯೋಚನೆ ಇಡಿಸಿದ ಈ ಸುಬ್ಬಿ ಎಂದರೆ ಒಂದು ರೀತಿ ತಿರಸ್ಕಾರ. ತಂದೆಯೇ ಈ ಸುಬ್ಬಿ ಯಾಕಾದರೂ ಹುಟ್ಟಿದ್ಲೋ ಎಂಬ ಮಾತಿಗೆ ಅನುಮೋದನೆಯಿಂದಾಗಿ ಇವಳಿಂದಾಗಿ ನನ್ನ ಅಣ್ಣನಿಗೆ ತೊಂದರೆಯಾಗಿದೆ ಎಂಬ ಭಾವನೆ ಆಕೆಯ ಹೃದಯದಲ್ಲಿ ಭದ್ರವಾಗಿ ನಿಂತುಬಿಟ್ಟಿತ್ತು. ಅಜ್ಜನಿಗೂ ಸುಶೀಲಮ್ಮನಲ್ಲಿ ಎಲ್ಲರಿಗಿಂತಲೂ ವಿಶ್ವಾಸ ಹೆಚ್ಚು. ಅವರ ಹೆಂಡತಿ ತೀರಿ ಹೋದ್ಮೇಲೆ ಸುಶೀಲಮ್ಮನ ಮನೆಯಲ್ಲಿ ಸಹಾಯವರೆಗೂ ಇದ್ದರು. ತಮಗೆ ಬರುವ 10-15 ರೂಪಾಯಿ ಪೆನ್ಷನ್ನ ಮಗಳ ಕೈಗೆ ಹಾಕಿ ಮೊಮ್ಮಕ್ಕಳನ್ನ ಆಡಿಸ್ತಾ ಕಾಲ ಕಳೀತಿದ್ರಂತೆ. ಎಲ್ಲರಿಗಿಂತಲೂ ಬಡವನಾದ ಕಿರಿಯಳಿನಲ್ಲಿ ಅವರಿಗೆ ಸಹನೆಯೂ ಇರಲಿಲ್ಲ. ಆದರೆ ನಮ್ಮ ತಾಯಿಗೆ ತನ್ನ ಗಂಡನಲ್ಲಿ ಅಪಾರವಾದ ಭಕ್ತಿ ಪ್ರೇಮವಿತ್ತು. ತಂದೆ ತನ್ನ ಗಂಡನ್ನ ಔದಾಸೀನ್ಯದಿಂದ ನೋಡ್ತಾರೆ ಅಂತ ತಿಳಿದಿದ್ದ ಆಕೆ ತಂದೆಯನ್ನು ತನ್ನ ಮನೆಗೆ ಬರುವಂತೆ ಆಹ್ವಾನಿಸ್ತಿರ್ಲಿಲ್ಲ. ಯಾವಾಗಲಾದರೂ ಒಂದು ಸಂಜೆ ಬಂದರೆ ಆಗಲೂ ಸಹ ಸುಶೀಲನ ಗುಣಗಾನ, ಅವರ ಮನೆ ಸಿರಿ ಹೇಳ್ಕೊಂಡು ಹಿಗ್ತಿದ್ರಂತೆ ನಮ್ಮ ತಾತ. ಸುಶೀಲನ ಗಂಡ ಒಳ್ಳೆಯವನು, ಸುಶೀಲ ಚಿಂದವಂತವಳು. ಮೊನ್ನೆ ಸುಶೀಲ ಒಂದು ಸೀರೆ ತಗೊಂಡ್ಳು, ರೇಷ್ಮೆ ಸೀರೆ, ಸೊಗಸಾಗಿದೆ. ಹಾಗೆ ನಮ್ಮ ತಾಯಿಗೆ ಅವ್ರಿಗೆ ಕಾಫಿ ಕೊಡಬೇಕೆಂದೂ ಸಹ ಅನಿಸ್ತಿರ್ಲಿಲ್ವಂತೆ. ಮುದುಕರಾದ ತಂದೆ ಅಲ್ಲಿಂದ ಇಲ್ಲಿವರೆಗೆ ಬಂದು ಅಳಿಯ ಮಗಳನ್ನ ನೋಡಿಕೊಂಡು 2 ಮಾತನಾಡಿ ಹೋಗಬಾರ್ದೆ. ಅದ್ರ ಬದಲು ಸುಶೀಲಕ್ಕನ ಮನೆ ವೈಭವ ಕಟ್ಕೊಂಡು ತನಗೇನಾಗಬೇಕಾಗಿದೆ? ಅವಳಿಗೆ ಅನುಕೂಲ ಇದ್ದರೆ ಅವಳು ಅನುಭವಿಸ್ತಾಳೆ. ಕುದುರೆಗೆ ಬಾಲ ಉದ್ದ ಇದ್ದರೆ ತಾನೇ ಬೀಸ್ಕೊಳ್ಳುತ್ತೆ. ನಮ್ಮ ಮನೆಗೆ ಬಂದಾಗ ಇನ್ನೊಬ್ಬರು ಮನೆ ಸಿರಿವರ್ಣನೆ ಯಾಕೆ? ನಮ್ಮ ತಂದೆ ಬಡವರು, ಸಾಕಷ್ಟು ಸಂಪಾದಿಸ್ತಿಲ್ಲ ಎಂದು ಸುಬ್ಬಿ ಎಂದೂ ಆಕ್ಷೇಪಣೆ ಮಾಡಿದವಳಲ್ಲ, ಅಥವಾ ತನ್ನನ್ನು ಸರಿಯಾದ ಕಡೆ ಕೊಡಲಿಲ್ಲ ಅಂತ ತಂದೆನೂ ದೂಷಿಸಿದವಳಲ್ಲ. ಸುಶೀಲಕ್ಕ ನೆಮ್ಮದಿಯಾಗಿದ್ದಾಳೆ ಎಂದು ಅಸೂಯೆ ಪಟ್ಟವಳು ಅಲ್ಲ. ಆದರೂ ತಂದೆ ಆಗಾಗ್ಗೆ ಬಂದು ಆಕೆಯ ಮನಸ್ಸನ್ನು ಕಲ್ಕುತ್ತಿದ್ರಂತೆ. ನಮ್ಮ ಮನೇಲಿ ನಮ್ಮ ಪಾಡಿಗಿರೋಕ್ಕೂ ಇವರು ಬಿಡುವುದಿಲ್ಲ ಎಂದಾಕೆ ಬೇಜಾರ್ಕೊಳ್ತಿದ್ರಂತೆ. ಒಂದಿನ ಯಾವುದೋ ಕಾರಣಕ್ಕಾಗಿ ನಮ್ಮ ತಾಯಿಗೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಗಿತ್ತು. ಆಗ ಸುಬ್ಬಿ ಎನ್ನುತ್ತಾ ತಾತ ಒಳಗೆ ಬಂದ್ರಂತೆ. ಬಾಪ ಎಂದು ಸುಬ್ಬಿ ಚಾಪೆ ಹಾಸಿದ್ಲು. ಎಲ್ಲಿ ಪುಟ್ಟಣ್ಣ? ನಮ್ಮ ತಂದೆನ ಪುಟ್ಟಣ್ಣ ಅಂತ ಅಡ್ಡೆಸ್ರದಿಂದ ಕೂಗ್ತಿದ್ರು ನಮ್ಮ ತಾತ. ಮನೆ ಪಾಠಕ್ಕೆ ಹೋಗಿದ್ದಾರೆ, ತಾಳಪ್ಪ ಕಾಫಿ ತರ್ತೀನಿ. ಬೇಡಮ್ಮ, ಈಗ ತಾನೇ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದೆ. ಸುಶೀಲ ಮಾಡೋ ಕಾಫಿ ತಿಂದಿದ್ದ ಮೇಲೆ ಜನ್ಮವೇ ಬರ್ತಾ ಸುಬ್ಬಿ. ಕಾಫಿ ಅಂತೂ ನೆಪಕ್ ಡಿಕಾಕ್ಷನ್ ಆಗ್ತಾಳೆ ನೋಡು, ಬರೀ ಹಾಲು. ಸೊಗಸಾಗಿ ಇಡ್ಲಿ ಮಾಡಿದ್ಲು, ನಂಚ್ಕೊಳ್ಳೋಕ್ಕೆ ನಿಂಬೆ ಗಾತ್ರದ ಬೆಣ್ಣೆ ಇರಿಸ್ಕೊಡ್ತಾಳೆ. ಸುಬ್ಬಿಯ ಸಹನೆ ಕಟ್ಟೆ ಕೂಡ ಹೊಡಿತು. ಮೊದಲೇ ಹೊಗೆ ಆಡ್ತಿದ್ದ ಮನಸ್ಸು ಬುಗಿಲೆದ್ದು ಹತ್ಕೊಂಡು ಉರಿತಂತೆ. ಹೌದಪ್ಪ, ಸುಶೀಲಕ್ಕ ಶ್ರೀಮಂತೆ. ನೀನು ಅವಳನ್ನು ಶ್ರೀಮಂತ ಅಳಿಯನ್ನು ಕೊಟ್ಟು ಮದುವೆ ಮಾಡಿದ್ದೆ. ನನ್ನ ಪ್ರೈಮರಿ ಸ್ಕೂಲನ್ನು ಮೇಷ್ಟ್ರಿಗೆ ಕೊಡೋಕ್ಕೆ ಬದಲಾಗಿ ಯಾರು ಅಮಲ್ದಾರಿಗೆ ಕೊಟ್ಟರಿದ್ರೆ ನಾನು ನಿನಗೆ ಬೇಕಾದಾಗ ಉಪಚಾರ ಮಾಡ್ತಿದ್ದೆ. ತಂದೆ ಅರಕ್ಷಣ ಮೂಕರಾಗಿ ನಿಂತರು. ಮಗಳು ತಂದೆನ ಎಂದೂ ಹೀಗೆ ಎದುರಿಸಿರಲಿಲ್ಲ. ಅವರು ಎದುರಾಗಿದ್ದ ಕಾಫಿಯ ಕಡೆ ತಿರುಗೂ ಸಹ ನೋಡದೆ ಹೊರಟೋದ್ರಂತೆ. ತಂದೆ ಹೊರಟೋದ್ಮೇಲೆ ನಮ್ಮ ತಾಯಿ ಚೆನ್ನಾಗಿ ಹತ್ತರು.
ಗಂಡ ಮನೆಗೆ ಬರುವ ವೇಳೆಗೆ 2 ಕಣ್ಣುಗಳು ಊದಿ ಜಾಳಾಗಿದ್ದವು. ನಮ್ಮ ತಂದೆ ನಡೆದ ಕಥೆಯನ್ನೆಲ್ಲ ಕೇಳ್ತಾ ನಗ್ತಾ, ಸುಬ್ಬಿ ಇಷ್ಟು ಕಲ್ಲ ಅಳ್ತಾರೇನಿಗೆ? ಮುದುಕರ ಮಾತು ಯಾವಾಗಲೂ ಮನಸ್ಸಿಗೆ ತಗೋಬಾರ್ದು. ಅವರು ನಿನ್ನ ಅಳಿಬೇಕು ಅಂತ ಮಾತಾಡಿಲ್ಲ, ಏನೋ ಹಿರಿ ಮಗಳು ಗುಣಗಾನ ಮಾಡಿದ ಮಾತ್ರಕ್ಕೆ ನಿನ್ನ ತೆಗಳಿದ್ರು ಅಂತ ಅರ್ಥವೇ ಎಂದು ಸಮಾಧಾನ ಮಾಡಿದ್ರಂತೆ. ಆಮೇಲೆ 1 ತಿಂಗಳು ನಮ್ಮ ತಾತ ಸುಬ್ಬಿ ಮನೆ ಕಡೆ ಸುಳಿಯಲಿಲ್ಲ. ಆಮೇಲೆ ಒಂದು ದಿನ ಇದ್ದಕ್ಕಿದ್ದಂಗೆ ಬಂದು 2 ಗಳಿಗೆ ಮಾತಾಡಿ, ಸುಬ್ಬಿ ಅವತ್ತು ನಾನು ಮನೆಗೆ ಹೋದ್ಮೇಲೆ ಎಲ್ಲ ನಿಧಾನವಾಗಿ ಆಲೋಚನೆ ಮಾಡಿದೆ, ನೀನು ಹೇಳಿದ್ದು ಸರಿ, ತಪ್ಪೆಲ್ಲ ನಂದೆ ಎಂದು ಒಪ್ಪಿಕೊಂಡ್ರಂತೆ. ಅದಕ್ಕೆ ನಮ್ಮ ತಾಯಿ, ಬಿಡಪ್ಪ ಮಾತು ಬರುತ್ತೆ ಹೋಗುತ್ತೆ, ಅದದ್ದು ಯಾಕೆ ಯೋಚನೆ ಎಂದ್ರಂತೆ. ನಮ್ಮ ತಾತ ಆ ದಿನ ಹಿಂತಿರುಗಿ ಹೋದರು. ಪುನಃ ಸುಬ್ಬಿಯ ಮನೆಗೆ ಬರಲಿಲ್ಲ. 1 ತಿಂಗಳು ಯಾವುದೋ ಕಾಯಿಲೆಯಿಂದ ನರಳಿ ಮೃತರಾದರಂತೆ. ಅವರು ಸಾಯೋದಕ್ಕೆ ಮುಂಚೆ ಸುಶೀಲಮ್ಮನಿಗೆ ಹೇಳಿದ್ರಂತೆ, ಸುಬ್ಬಿ ಬಾಣಂತನ ನೀನೇ ಖಂಡಿತ ಮಾಡು, ಅದು ಹುಡುಗಿ ಯಾವುದೂ ಸರಿಯಾಗಿ ತಿಳಿಯೋಲ್ಲ, ಅವ್ರ ಅಮ್ಮ ಇದ್ದಿದ್ರೆ ಅವಳೇ ಮಾಡ್ತಿದ್ಲು, ಅವಳಿಗೆ ಬದಲಾಗಿ ನೀನು ಖಂಡಿತ ಮಾಡು, ಅವಳು ತಾಯಿ ಆಗೋವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ತಬ್ಲಿ ಬಡವಳು ಅಂತ ತಾತ್ಸಾರ ಮಾಡಬೇಡ ಅಂತ ಹೇಳಿದ್ರಂತೆ. ನಮ್ಮ ತಾತ 2 ತಿಂಗಳಿಗೆ ನನ್ನ ಜನ್ಮವಾಯಿತು. ನಾನು ಹುಟ್ಟೋದಕ್ಕೆ 4 ದಿನ ಮುಂಚಿತವಾಗಿ ಸುಶೀಲಮ್ಮ ನಮ್ಮ ಮನೆಗೆ ಬಂದು ಸುಬ್ಬಿಯನ್ನು ಕರೆದ್ರಂತೆ. ಸುಶೀಲಕ್ಕ ಇಷ್ಟೊಂದು ದಯೆ ತೋರಿ ಬಂದವಳೇನಲ್ಲ, ಆದರೂ ಸುಬ್ಬಿಗೆ ಆಶ್ಚರ್ಯವಾಯ್ತಂತೆ. ಅಕ್ಕನಿಗೆ ಕಾಫಿ ಕೊಟ್ಟು, ನಿನಗೆ ಯಾಕಕ್ಕ ತೊಂದರೆ, ಆಸ್ಪತ್ರೆಗೆ ಹೋದ್ರಾಯ್ತು ಎಂದ್ಲಂತೆ ಸುಬ್ಬಿ. ಆಗ ಸುಶೀಲಕ್ಕ ತನ್ನ ಮನಸ್ಸು ಬಿಚ್ಚಿ ತೋರಿಸಿದ್ಲಂತೆ, ನೋಡು ಸುಬ್ಬಿ, ಅಪ್ಪ ಸಾಯೋಕ್ಕೆ ಮುಂಚೆ ಹೇಳಿದರು ಸುಬ್ಬಿಗೆ ಈ ಬಾಣಂತನ ನೀನೇ ಮಾಡು ಅಂತ. ಅವರ ಮಾತನ್ನು ತೆಗೆದುಹಾಕೋದು ನನಗಿಷ್ಟ ಇಲ್ಲ. ಇದೊಂದು ಬಾಣಂತನ ನಾನು ಮಾಡ್ತೀನಿ, ಮುಂದೆ ನಿನ್ನ ಪಾಡು, ಈಗ ಮಾತ್ರ ಬೇಡ ಅಂತ ಹೇಳ್ಬೇಡ ಎಂದ್ರಂತೆ. ಹಾಗಾದರೆ ಸುಶೀಲಕ್ಕ ತನ್ನ ಮೇಲಿನ ವಿಶ್ವಾಸ ಸಹಾಯ ಮಾಡಲು ಬಂದಿಲ್ಲ, ಮೃತನಾಗಿರೋ ತಂದೆ ಮಾತನ್ನು ಪೂರೈಸೋ ಉದ್ದೇಶ ಮಾತ್ರ. ಸುಶೀಲಕ್ಕನ ಮಾತು ಕೇಳಿ ಸುಬ್ಬಿಗೆ ತನ್ನ ಅಸಹಾಯಕತೆಯನ್ನೆಂದು ತುಂಬ ಅಳು ಬಂತಂತೆ. ಕೊನೆಗೆ ಬಡವರು ಬಿಂಕ ಮಾಡಿದ್ರೆ ನಡೆಯೋದಿಲ್ಲ ಅಂತ ಯೋಚಿಸಿ ಒಪ್ಕೊಂಡ್ಲಂತೆ. ನಾನು ಹೆಣ್ಣಾಗುಟ್ಟೋದು ನಮ್ಮ ತಂದೆ ತಾಯಿಗೆ ಬೇಕಾಗೇ ಇರಲಿಲ್ಲ. ಮೊದಲನೇದಾಗಿ ನನ್ನ ಜನ್ಮವೇ ಅವ್ರಿಗೆ ಬೇಕಾಗಿರಲಿಲ್ಲ. ಕೊನೆಗೆ ಆದದ್ದಾಗೋಯ್ತು, ಸದ್ಯ ದೇವರು ಕೃಪೆ ಮಾಡಿ ಮಗನ್ನ ಕೊಟ್ಟರೆ ಸಾಕು ಅಂತ ಹರಕೆ ಹೊತ್ತಿದ್ರಂತೆ. ಗಂಡು ಹುಟ್ಟಿದ್ರೆ ಗುರುಗಳ ಹೆಸರು ಇಡುವುದಾಗಿ ಗಂಡ ಹೆಂಡತಿ ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡಿದ್ದರಂತೆ. ಸುಶೀಲಕ್ಕ ಸುಬ್ಬಿಯನ್ನು ಚೆನ್ನಾಗಿಯೇ ನೋಡಿಕೊಂಡ್ರು. ನಮ್ಮ ತಂದೆ ಅಲ್ಲಿಗೆ ಹೋಗಲಿಲ್ಲ. ಸುಶೀಲಕ್ಕ ಒಂದು ಸಂಜೆ ಬಂದು ಸುಬ್ಬಿಯನ್ನು ಕರ್ಕೊಂಡು ಹೋದರು. ಅವ್ರು ಅಲ್ಲಿಗೆ ಹೋಗಿದ್ದ 4 ದಿನಗಳಲ್ಲಿ ನಾನು ಹುಟ್ಟಿದ ಮಗು ಹೆಣ್ಣೆಂದು ತಿಳಿದ ಸುಬ್ಬಿಗೆ ಶಾಕ್ ಆದಂತಾಯಿತು. ಆಕೆ ತನಗೆ ಗಂಡೇ ಆಗುವುದೆಂದು ದೃಢವಾಗಿ ನಂಬಿದ್ಲು. ಲಕ್ಷಣಗಳು ಹಾಗೆ ಇದ್ವಂತೆ. ಮಗು ಹೆಣ್ಣಾಯ್ತಂದು ಕೇಳಿ ಸುಬ್ಬಿಯ ದುಃಖಕ್ಕೆ ಪಾರವೇ ಇಲ್ಲ. ಹೋಗಿದ್ದವರು ಆಕೆ ಅಳು ಕೇಳಿ ಮಗು ಸತ್ತೋಯ್ತೇನೋ ಎಂದು ಭಾವಿಸಿದ್ರಂತೆ. ನಮ್ಮ ತಂದೆಯೂ ವ್ಯಥೆಪಟ್ಟರಂತೆ. ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ, ಹೆಣ್ಣಾಗಿ ಹುಟ್ಟಿದೆ ಎಂದು ಎಸೆಯೋಕ್ಕಾಗತ್ಯೇ, ನಿರ್ವಹಣೆ ಮಾಡೋದು ಮಾಡಲೇಬೇಕಲ್ಲ, ಸಾಕಲೇಬೇಕಾಯ್ತು ನನ್ನ. ಹುಟ್ಟೋದಕ್ಕೆ ಮುಂಚೆನೇ ತಾತನ ತಿಂದ್ಕೊಂಡಿತ್ತು ಎಂಬ ಆಪಾದನೆ ಮಾತ್ರ ಕೊನೆಯವರೆಗೂ ಸಿಡಿನ ಕಾಯಿಲೆಗೆ ನನಗೆ ಅಂಟ್ಕೊಂಡದ್ದಾಯಿತು. ಸುಶೀಲಕ್ಕನ ಮನೆಯಲ್ಲಿ 3 ತಿಂಗಳವರೆಗೆ ಬಾಣತನ ಚೆನ್ನಾಗಿ ನಡೀತು. ಪಥ್ಯ, ಲೇಹ, ಕಷಾಯ, ಹಾಲು, ತುಪ್ಪ, ಎಣ್ಣೆ, ನೀರು ಇವುಗಳಲ್ಲಿ ಯಾಕೆ ಯಾವುದನ್ನು ಕಡಿಮೆ ಮಾಡದೆ ನಿರ್ವಂಚನೆಯಿಂದಲೇ ಮಾಡಿದಳು ಎಂದು ಸುಬ್ಬಿ ಇವತ್ತಿಗೂ ಆಗಾಗ ಅಕ್ಕನ ಬಾಣತನ ಜ್ಞಾಪಿಸ್ಕೊಳ್ತಿರುವುದು ಉಂಟು. ಅಕ್ಕನ ಆರೈಕೆಯಿಂದ ಸುಬ್ಬಿ ಮೈಕೈ ತುಂಬಿಕೊಂಡ್ಳು. ಹಾಲಿಗೆ ಕೊರತೆ ಇಲ್ಲದಾದ್ದರಿಂದ ನಾನು ಸಹ ಆರೋಗ್ಯವಾಗಿ ದುಂಡಾಗಿ ಬೆಳೆದೆ. 3 ತಿಂಗಳಿನ ನಂತರ ಸುಬ್ಬಿಯೇ ತನ್ನ ಮನೆಗೆ ಹೊರಡುವುದಾಗಿ ಹೇಳಿದ್ಲು. ಒಂದೇ ಊರಲ್ಲಿದ್ದರೂ ತಂಗಿನ ಕರೆಸ್ಕೊಂಡು ಬಾಣ್ತನ ಮಾಡಿಲ್ಲ ಅನ್ನೋ ಜನರ ಅಪವಾದ ತಪ್ಪಿಸ್ಕೊಂಡು ಸುಶೀಲಕ್ಕ ಸುಬ್ಬಿಯನ್ನು ಕಳಿಸ್ಕೊಂಡು ಒಪ್ಕೊಂಡ್ಳು. ಒಂದು ಒಳ್ಳೆಯ ದಿನದಲ್ಲಿ ಸುಬ್ಬಿಗೆ ಔತಣವಾಯಿತು. ಆ ದಿನ ಸುಶೀಲಕ್ಕ ದೊಡ್ಡ ಮನಸ್ಸು ಮಾಡಿ ನಮ್ಮ ತಂದೆಯೂ ಊಟಕ್ಕೆ ಕರೆದ್ರಂತೆ. ದೊಡ್ಡಮ್ಮನಿಂದ ನನಗೊಂದು ಬೆಳ್ಳಿ ಒಳಲೆ ಕಾಣಿಕೆಯಾಗಿ ಸಿಕ್ತು. ಜೊತೆಗೆ ಸುಶೀಲಮ್ಮನ ಮೊಮ್ಮಕ್ಕಳ ಹಳೆಯದಾದ ಉಪಯೋಗವಿಲ್ಲದ ಮೂಲೆಯಲ್ಲಿ ಬಿದ್ದಿದ್ದ ಬಿದಿರಿನ ತೊಟ್ಲು, ಹಳೆಯ ದಟ್ಟಗಳು, ಪುಟ್ಟ ಅಂಗಿಗಳು, ಆಟದ ಸಾಮಾನುಗಳನ್ನೂ ಆಕೆ ಉದಾರವಾಗಿ ನನಗೆ ದಾನ ಮಾಡಿದ್ರು. ಆಗ ನಾನು ಅತ್ಯಂತ ಜ್ಞಾನಿಯಾಗಿದ್ದೆ. ಉಡುಗೊರೆಯ ಒಳ್ಳೆಯ ಮಾತುಗಳು ಇವುಗಳಿಂದ ನನ್ನ ಮನಸ್ಸು ಉಬ್ತಿರಲಿಲ್ಲ. ಬೈಗುಳ ತಿರಸ್ಕಾರದಿಂದ ಹೃದಯ ಕುಗ್ತಿರಲಿಲ್ಲ. ಆಗಿನ ನನ್ನ ಪ್ರಪಂಚ ತುಂಬ ಪುಟ್ಟದು. ಆಗ ನನಗೆ ಬೇಕಾದದ್ದು ಸಮಯಕ್ಕೆ ಸರಿಯಾಗಿ ಹಾಲು, ಆಟ ಆಡಿಸಲು ತಾಯಿ, ಇವೆರಡರ ಹೊರತು ಪ್ರಪಂಚವಿದೆ ಅನ್ನೋ ಬಹಳ ವಿಸ್ತಾರದ ವಿಷಯ ನನಗೆ ತಿಳಿದೇ ಇರಲಿಲ್ಲ. ನಿಧಾನವಾಗಿ
ಪ್ರಪಂಚದಲ್ಲಿರುವ ವಿಚಿತ್ರ ವಸ್ತುಗಳ ಪರಿಚಯ ನನಗಾಯಿತು. ಮುಂದೇನಾಗುತ್ತೆ ಮುಂದಿನ ಎಪಿಸೋಡಲ್ಲಿ ನೋಡೋಣ. ತ್ರಿವೇಣಿಯವರ ಕಾದಂಬರಿಗಳು ಹೀಗೆ ಮನಸ್ಸಿನೊಳಗೆ ನಾಟುವಂಥದ್ದು. ಮುಂದೇನಾಗುತ್ತೆ ಸ್ಟೇ ಟ್ಯೂನ್ ವಿತ್ ನುಡಿ ಯೂಟ್ಯೂಬ್ ಚಾನಲ್. ಕನ್ನಡಿಗರಾಗಿ ನೀವು ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡನ ಉಳಿಸಿ ಬೆಳೆಸಿ ಬಳಸಿ ಅಂತ ಹೇಳೋ ಸಹೃದಯ ಕನ್ನಡಿಗರೇ, ಈ ನನ್ನ ಕನ್ನಡ ಸಾಹಿತ್ಯದೊಂದಿಗೆ ನಿಮ್ಮೆಲ್ಲರ ಪ್ರೀತಿನ ಸಬ್ಸ್ಕ್ರೈಬ್ ಮೂಲಕ ತೋರಿಸ್ಕೊಡ್ತೀರಾ. ಬೆಳೆಸಿ ಹಾರೈಸಿ ಇಂತಿ ನಿಮ್ಮ ಪ್ರಿಯ ತೇಜಸ್ವಿ. ಸ್ಟೇ ಟ್ಯೂನ್ ವಿತ್ ನುಡಿವಾಣಿ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ, ಬೆಳೆದ ಹೆಣ್ಣು ಮಗುವಿನ ಜೀವನ ತಾತ್ಸರದಲ್ಲಿ ನಡೀತೋ ಇಲ್ಲ ಆಕೆಗೂ ಉತ್ತಮವಾದ ಜೀವನ ನಡೀತೋ ನೋಡೋಣ. ಅಲ್ಲಿವರೆಗೂ ಕಾಯ್ತಾಯಿರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನುಡಿವಾಣಿ ಚಾನಲ್ನ ಹಾರಿಸಿ. ಆದಷ್ಟು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತ ಕಾದಂಬರಿ ಸಾಹಿತ್ಯನ ಓದ್ತಾ ಇರೋ ನನಗೆ ನಿಮ್ಮೆಲ್ಲರ ಸಬ್ಸ್ಕ್ರೈಬ್ ಮೂಲಕ ನನ್ನನ್ನು ಹಾರಿಸಿ. ತುಂಬ ಥ್ಯಾಂಕ್ ಯು.